ಹಾಯ್ ವೆಲ್ಕಮ್ ಟು ಅವಿಷ್ಟ ಜೇವಿ. ಇದೇ ತಿಂಗಳು ಜನವರಿ 23, 2026ರಂದು ವಸಂತ ಪಂಚಮಿ ಸರಸ್ವತಿ ದೇವಿಯ ಆರಾಧನೆಗೆ ಮಹತ್ವವಾದ ದಿನವಾಗಿದೆ. ವಿದ್ಯಾರಂಭಕ್ಕಾಗಿ ಕೆಲವು ದೇವಸ್ಥಾನಗಳಿಗೆ ಭೇಟಿ ನೀಡಿ. ಜನವರಿ 23, 2026ರಂದು ವಸಂತ ಪಂಚಮಿ ಆಚರಿಸಲಾಗುತ್ತದೆ. ಈ ದಿನದಂದು ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಇದು ಅತ್ಯಂತ ಮಂಗಳಕರ ದಿನ. ಇದು ಪುಣ್ಯಕ್ಷೇತ್ರಗಳಲ್ಲಿ ಸರಸ್ವತಿ ದೇವಿಯ ಆಶೀರ್ವಾದ ಪಡೆಯಿರಿ. ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವುದರಿಂದ ಅತ್ಯಂತ ಮಂಗಳಕರ ದಿನ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಸರಸ್ವತಿ ದೇವಿಯ ಆಶೀರ್ವಾದ ಮಕ್ಕಳಿಗೆ ಸಿಗುತ್ತದೆ. ಈ ಕಾರಣದಿಂದಲೇ ಸಾಕಷ್ಟು ಜನರು ವಸಂತ ಪಂಚಮಿಯನ್ನು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ. ಕೆಲವು ಅಕ್ಷರಾಭ್ಯಾಸಕ್ಕೆ ಮಾತ್ರವಲ್ಲದೆ ವಿದ್ಯಾರ್ಥಿಗಳು, ಕಲಾಪ್ರೇಮಿಗಳು ಮತ್ತು ವಿದ್ವಾಂಸರು ಸಹ ಹೊಸದನ್ನು ಆರಂಭಿಸುವ ಮೊದಲು ಈ ದಿನವನ್ನು ಅತ್ಯಂತ ಶುಭವೆಂದು ಪರಿಗಣಿಸುತ್ತಾರೆ. ಇದಕ್ಕಾಗಿ ಕರ್ನಾಟಕದಲ್ಲಿ ಪ್ರಸಿದ್ಧ ಸರಸ್ವತಿ ಕ್ಷೇತ್ರಗಳಿವೆ. ಅವುಗಳಲ್ಲಿ ಶೃಂಗೇರಿ ಶಾರದಾಂಬೆ ಹಾಗೂ ಗದಗದ ವೀರನಾರಾಯಣ ದೇವಸ್ಥಾನಗಳು ಹೆಚ್ಚು ಪ್ರಸಿದ್ಧವಾಗಿವೆ. ಈ ದೇವಸ್ಥಾನಗಳಲ್ಲಿ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಶೃಂಗೇರಿ ಶಾರದಾ ಪೀಠವನ್ನು ಶ್ರೀ ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಪೀಠವಾಗಿದೆ. ಇಲ್ಲಿ ಸರಸ್ವತಿ ಮಾತೆ ನೆಲೆಸಿದ್ದು ಅಕ್ಷರಾಭ್ಯಾಸವನ್ನು ದೇವಿ ಕರುಣಿಸಿ ಆಶೀರ್ವದಿಸುತ್ತಾಳೆ. ಇದನ್ನು ದಕ್ಷಿಣಾಮಯ ಶಾರದಾ ಪೀಠ ಎಂದು ಸಹ ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಶಾರದಾದೇವಿಯು ಇಲ್ಲಿಗೆ ಬರಲು ಪ್ರಮುಖ ಕಾರಣ ಆದಿಶಂಕರಾಚಾರ್ಯರು ಕಾಶ್ಮೀರದಿಂದ ದೇವಿಯನ್ನು ಕರೆತರುವಾಗ ಆಕೆ ಮಂಡನ ಮಿಶ್ರರ ಪತ್ನಿ ಉಭಯ ಭಾರತೀಯ ರೂಪದಲ್ಲಿ ಇಲ್ಲಿಗೆ ಬಂದು ನೆಲೆಸಿದಳು. ವಸಂತ ಪಂಚಮಿಯಂದು ಶ್ರೀ ಶೃಂಗೇರಿ ಶಾರದೆಯನ್ನು ಸನ್ನಿಧಿಯಲ್ಲಿ ಅತ್ಯಂತ ಮಂಗಳಕರ ಎನ್ನಲಾಗಿದೆ. ಶೃಂಗೇರಿ ಶಾರದಾಂಬೆ ದೇವಸ್ಥಾನವು ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಎರಡನೆಯದು ಗದಗದ ವೀರನಾರಾಯಣ ದೇವಸ್ಥಾನ. ಶೃಂಗೇರಿಗೆ ಹೋಗಲು ಸಾಧ್ಯವಾಗದವರು ಗದಗದ ವೀರನಾರಾಯಣ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ಈ ಆಲಯವು ಕರ್ನಾಟಕದ ಅತ್ಯಂತ ಪ್ರಮುಖ ಮತ್ತು ಸುಂದರವಾದ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿನ ವೀರನಾರಾಯಣ ಸರಸ್ವತಿ ದೇವಸ್ಥಾನವು ವಿಷ್ಣು ಹಾಗೂ ಸರಸ್ವತಿ ದೇವಿಗೆ ಸಮರ್ಪಿತವಾಗಿದೆ. ವಿಷ್ಣು ಇಲ್ಲಿ ಶಂಖಚಕ್ರಗಳನ್ನು ಹಿಡಿದು ನಿಂತಿರುವ ಸುಂದರ ರೂಪದಲ್ಲಿ ದರ್ಶನ ನೀಡುತ್ತಾನೆ. ದೇವಸ್ಥಾನದ ಆವರಣಗಳಲ್ಲಿ ಸರಸ್ವತಿ ಮಾತೆಗೆ ಸಮರ್ಪಿತವಾದ ಆಲಯವಿದೆ. ವಸಂತ ಪಂಚಮಿಯ ಸಮಯದಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಸರಸ್ವತಿ ಮತ್ತು ವೀರನಾರಾಯಣ ಆಶೀರ್ವಾದ ಪಡೆಯಲು ದೂರದ ಪ್ರದೇಶಗಳಿಂದ ಇಲ್ಲಿಗೆ ಜನರು ಬರುತ್ತಾರೆ. ಇಲ್ಲದೆ ಸರಸ್ವತಿ ಮಾತೆಯ ಎದುರು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡುತ್ತಾರೆ. ಯಾರಾದರೂ ತಮ್ಮ ಮಕ್ಕಳಿಗೆ ಹೊಸದಾಗಿ ವಿದ್ಯಾಭ್ಯಾಸ ಮಾಡಬೇಕೆಂದರೆ ಪ್ರಸ್ತುತವಾದ ದಿನ ಇದು ತುಂಬ ಒಳ್ಳೆಯ ದಿನವಾಗಿದೆ.